ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಕ್ ಶೆಟ್ಟಿ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ಇವತ್ತು ಬ್ಲಾಗ್ 2, ವೆಲ್ಕಮ್ ಫಾರ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾವು ಎಗ್ ಬಿರಿಯಾನಿ ಮಾಡೋಣ ಬನ್ನಿ. ಹಂಗೆ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡಿ. ಗಾಯ್ಸ್, ಇವತ್ತು ನಮ್ಮ ಮನೇಲಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದಕ್ಕೆ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, 5 ಮೊಟ್ಟೆ, ಆಮೇಲೆ ಪುದೀನ, ಆಮೇಲೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ತಂದಿದ್ದೀವಿ. ಇಲ್ಲಿ ಕುಕ್ಕರ್ ರೆಡಿಯಾಗಿದೆ. ಇವಾಗ ಸ್ಟವ್ ಹಚ್ಚಬೇಕು. ಗಾಯ್ಸ್, ಸ್ಟವ್ ಹಚ್ಚಾಯಿತು. ಎಣ್ಣೆ ಹಾಕಿದ್ದೀನಿ. ಇವಾಗ ಕುದ್ದ ಮೇಲೆ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಬೇಕು. ಹಾಕ್ತಾ ಇದ್ದೀನಿ ಗಾಯ್ಸ್. ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಶೇಕ್ ಮಾಡಬೇಕು. ಎಲ್ಲ ಆದಮೇಲೆ ಸ್ವಲ್ಪ ಬಿಡಬೇಕು. ಶೇಕ್ ಅಲ್ಲ, ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಗಾಯ್ಸ್. ಈರುಳ್ಳಿ ಬೆಂದಾದ್ಮೇಲೆ ಮೆಣಸಿನ್ಕಾಯಿ ತಗೊಂಡು, ನಾವು ಅಚ್ಚ ಕನ್ನಡದಲ್ಲಿ ಮಾತಾಡ್ತೀವಿ. ಮೆಣಸಿನ್ಕಾಯಿ ತಗೊಂಡು ಹಾಕ್ಬಿಟ್ಟು ಹಿಂಗೆ ತಿರುಗಬೇಕು ಗೈಸ್. ಮಿಕ್ಸ್ ಮಾಡಬೇಕು. ಇಲ್ಲಿ ಮಿಕ್ಸ್ ಮಾಡಿ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೇಕು ನೀಟಾಗಿ. ಮತ್ತೆ ಒಗ್ಗರಣೆ ಸ್ಮೆಲ್ಲು ನಿಮ್ಮ ತನಕ ಬರ್ತದೆ ಅನ್ಕೊಂತೀನಿ. ನೋಡಿ ತಗೊಳ್ಳಿ, ಸ್ಮೆಲ್ ತಗೊಳ್ಳಿ ಎಲ್ಲರೂ. ಗೈಸ್, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು. ಟೊಮೊಟೊ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಮೊಟ್ಟೆ ಹಾಕಿ, ಮೊಟ್ಟೆ ಮೇಲೆ ಫಿನಿಶಿಂಗಿಗೆ ಪುದೀನ ಸೊಪ್ಪು ಉದುರಿಸಿದ್ರೆ ಎಗ್ ಬಿರಿಯಾನಿ ರೆಡಿ ಗಾಯ್ಸ್. ನೋಡಿ, ನಿಮ್ಮನೇಲೂ ಮಾಡಿ, ಟ್ರೈ ಮಾಡಿ ಗಾಯ್ಸ್. ನಿಮ್ಮನೇಲೂ ಈ ಮಸಾಲ ಪುಡಿ ಇದ್ರೆ ಹಾಕಿ, ತೇಜು ಗರಂ ಮಸಾಲ, ಇಲ್ಲ ಅಂದರೆ ಬೇರೆ ನೋಡ್ಕೊಳ್ಳಿ. ಮನೇಲಿ ಇದ್ರೆ ಹಾಕಿ. ಎಷ್ಟು ಹಾಕ್ಬೇಕದು? ಸಾಕ? ಹಾಂ, 1 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು ಗೈಸ್. ನಮ್ಮಲ್ಲಿ ಅಂದಾಜು ಹಾಕ್ತಿದ್ದಾರೆ. 1 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು. ಪುದೀನ ತಗೊಂಡೆ. ಪುದೀನ ಹಾಕಿ ಅರಿಶಿನ ಪುಡಿ 1 ಸಣ್ಣ ಸ್ಪೂನಲ್ಲಿ ಚೂರು ಹಾಕಿ ಹೊಡೆದು ಮಿಕ್ಸ್ ಮಾಡಿ ಖಾರ ಪುಡಿ 1 ಸ್ಪೂನು. ನಿಮಗೆ ಹೆಂಗೆ, ನಿಮ್ಮ ಮೇಲೆ ಡಿಪೆಂಡು, ನೀವು ಹೆಂಗೆ ತಿಂತೀರ ಹಂಗೆ. ಖಾರ ಫುಲ್ಲು ಜಾಸ್ತಿ ಇದ್ರೂ ಜಾಸ್ತಿ ತಿನ್ನಿ, ಕಡಿಮೆ ಇದ್ರೂ ಕಡಿಮೆದಾರು ತಿನ್ನಿ. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಸಿಗೋಣ ಗೈಸ್. ಎಲ್ಲ ಬೆಂದ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ 1.5 ಲೋಟದಷ್ಟು ಅಕ್ಕಿ ಹಾಕಿ, ಆಮೇಲೆ ನೀರು ಹಾಕ್ಬೇಕು. ಇವಾಗ ಗಾಯ್ಸ್, 3 ಲೋಟ ನೀರು ಹಾಕ್ಬೇಕು. 3 ಲೋಟ ನೀರು ಹಾಕ್ಬಿಟ್ಟು ಆಮೇಲೆ 3 ಲೋಟ ನೀರು ಹಾಕ್ಬೇಕು ಗೈಸ್. ನೋಡಿ, 3 ಲೋಟ ನೀರು ಹಾಕಿ ಆಮೇಲೆ 5 ಮೊಟ್ಟೆ ಹಾಕ್ಬೇಕು. ನಿಮಗೆ ಎಷ್ಟು ಜನ ಇರುತ್ತೆ ಅಷ್ಟು. ನಮ್ಮೆಲ್ಲ 5 ಜನ ಇದ್ದೀವಿ, ಅದಕ್ಕೆ 5 ಮೊಟ್ಟೆ ಹಾಕ್ಬೇಕು ಗೈಸ್.
ಗೈಸ್ ಒಂದು ಮೊಟ್ಟೆ ತಗೊಂಡು ಹಾಕ್ದೆ, ಇನ್ನೊಂದು ಮೊಟ್ಟೆ ತಗೊಂಡು ಹಾಕ್ದೆ. ನೋಡಿ ಗೈಸ್, ಹಿಂಗೆ ಥರ ಮೊಟ್ಟೆ ಹಾಕಿ ಮೊಟ್ಟೆ ಬಿರಿಯಾನಿಗೆ ಒಂದು ಸ್ವಲ್ಪ ಹಿಂಗೆ ಗೂರಾಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಇನ್ನು 2 ಮಿನಿಟ್ಸ್ 5 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ. ಬಿರಿಯಾನಿ ರೆಡಿ ಆದ್ಮೇಲೆ ಗೈಸ್ ಬಿರಿಯಾನಿ ರೆಡಿ ಆಗಿದೆ. ನಮ್ಮ ಮಾಮ ತಿಂದು ಹೇಳ್ತಾರೆ ಹೆಂಗಿದೆ ಅಂತ. ಇವಾಗ ರಿವ್ಯೂ ಮಾಡ್ತಾರೆ ಬಿರಿಯಾನಿ ಹೆಂಗಿದೆ ತಿಂದು ಹೇಳ್ತಾರೆ. ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿರಿಯಾನಿ. ನೈಸ್ ಗೈಸ್ ತಿಂದಲ್ಲೇ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಇವಾಗ ಹೇಳೋಣ. ಫಸ್ಟೇ ತಿನ್ಕೊಂಡು ಬರ್ತಾನೆ. ಚೆನ್ನಾಗಿದ್ಯಾ? ಸಖತ್ತಾಗಿದ್ಯಾ? ಸಕ್ಕತ್ತಾಗಿದೆ. ಥ್ಯಾಂಕ್ಸ್. ಮನೇಲಿ ಕೂತಿ ಕೂತಿ ಬೋರ್ ಆಗಿಬಿಟ್ಟಿದೆ ಗೈಸ್, ಏನು ಮಾಡೋದು? ಅದಕ್ಕೆ ಮನೆ ಬಿಟ್ಟೆ ಇವಾಗ ಗಾಡಿ ತಗೊಂಡಿದ್ದೀನಿ. ಗಾಡಿ ತಗೊಂಡು ಒಂದು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಹೋಗ್ಬರೋಣ ಅಂತ ಹೋಗಿ ಒಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಕೋಚಿಂಗ್ ಹೋಗ್ಬೇಕು. ಕೋಚಿಂಗ್ ಹೋಗೋಣ ಬನ್ನಿ ಗೈಸ್ ಬಂದೆ ಇವಾಗ ನಮ್ಮ ಅಣ್ಣನ ಅಂಗಡಿ ಹತ್ರ. ನಮ್ಮ ಅಣ್ಣನ ಅಂಗಡಿ ಹೆಸರು ಬಂದ್ಬಿಟ್ಟು ಛಾಯಾಪುತ್ರ ಡ್ರೈ ಕ್ಲೀನಿಂಗ್ಸ್ ಅಂತ. ನೋಡಿ ಇದೆ ನಮ್ಮ ಅಣ್ಣನ ಅಂಗಡಿ. ಮನೇಲಿ ಕುತ್ಕೊಂಡು ಬೋರ್ ಹೊಡಿತಿತ್ತು. ಇವರು ಬಂದು ನಮ್ಮ ಅಜ್ಜಿ ಹಾಯ್ ಮಾಡೋದು. ಇದು ನಮ್ಮ ಅಣ್ಣನ ಅಂಗಡಿ. ಮನೇಲಿ ಕೂತಿ ಬೋರ್ ಹೊಡಿತಿತ್ತು, ಅದಕ್ಕೆ ಬಂದೆ. ಒಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬೇಕು ಗೈಸ್. ಕೋಚಿಂಗಿಗೆ ರೆಡಿಯಾಗಿ ಬಂದಿದ್ದೀನಿ. ಇವಾಗ ಸರ್ ಫೋನ್ ಮಾಡಬೇಕು. ಸರಿಗೆ ಫೋನ್ ಮಾಡಿ ಏನು ವರ್ಕೌಟ್ ಸರ್ ಅಂತ ಕೇಳಬೇಕು. ನಿನ್ನೆ ಜಿಮ್ ಮಾಡಿದ್ದೆ, ಲೋಯರ್ ಬಾಡಿ ವರ್ಕೌಟ್ ಮಾಡಿದ್ದೆ. ಲೋಯರ್ ಬಾಡಿ ವರ್ಕೌಟ್ ಮಾಡಿ ಕಾರ್ಡಿಯೋ ಮಾಡಿದ್ದೆ. ಇವತ್ತು ಕಾರ್ಡಿಯೋ ಮುಗಿಸಿ ಏನು ಅಪ್ಪರ್ ಬಾಡಿ ಹೇಳ್ಬೋದಿಲ್ಲ, ಇಲ್ಲೇ ಹೊರಗಡೆ ಏನಾದ್ರು ಮಾಡಿಸ್ಬೋದು ಗೈಸ್. ಬನ್ನಿ ಹೋಗೋಣ. ವರ್ಕೌಟ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ಗೈಸ್. ಕಾರ್ಡಿಯೋ ಮಾಡ್ತಿದ್ದೀನಿ ಗೈಸ್. ಕಾರ್ಡಿಯೋ ಆಯಿತು. ಇವಾಗ ಅಪ್ಪರ್ ಬಾಡಿ ಹೊರಬೇಕು. ಅಪ್ಪರ್ ಬಾಡಿ ಮಾಡಿ ಆಮೇಲೆ ಹೋಗ್ಬೇಕು ಗೈಸ್. ಡಿಪ್ಸ್ ಹೊಡಿಬೇಕು. 3 ಎಕ್ವಿಪ್ಮೆಂಟ್ ಇದೆಯಲ್ಲ, ಆ 3 ಎಕ್ವಿಪ್ಮೆಂಟಲ್ಲಿ ಮಾಡಬೇಕು ಗೈಸ್. ಇವಾಗ ಕೋಚಿಂಗ್ ಕ್ಲಾಸ್ ಮುಗೀತು. ಕೋಚಿಂಗ್ ಕ್ಲಾಸ್ ಮುಗಿಸ್ಬಿಟ್ಟು ಆಮೇಲೆ ಬಂದೆ. ಇವಾಗ ಹೊರಗೆ ಬಂದೆ. ಇವಾಗ ನೋಡಿ ಇಲ್ಲೇ ಸ್ಟೇಡಿಯಂ ಮುಂದೆ ನಿಂತಿದ್ದೀನಿ ಗೈಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫಾರ್ ಜಿಯೋತಕ್ ಶೆಟ್ಟಿ ಬ್ಲಾಗ್ಸ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ.